ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3ನೇ ಅವಧಿಯ ಮೊದಲ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ರೈತರ ಖಾತೆಗಳಿಗೆ ನೇರವಾಗಿ 2,000 ಹಣವನ್ನ ಜಮೆ ಮಾಡಲಾಗಿದೆ. ಇದು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಮೊದಲ ಕಡತಕ್ಕೆ ಸೈನ್ ಹಾಕಿದ್ದು. ಸೊ ಇದರ ವಿಷಯವಾಗಿ ಒಂದಷ್ಟು ಮಾಹಿತಿ ಇದೆ, ನೋಡ್ಕೊಂಡು ಬರೋಣ. ಇವತ್ತಿಂದ ಮೋದಿ 3.0 ಪ್ರಭುತ್ವ ಶುರು. ಮೊದಲ ದಿನವೇ ರೈತರಿಗೆ ಬಂಪರ್. ಕಿಸಾನ್ ಸಮ್ಮಾನ್ ಯೋಜನೆಯಡಿ 20,000 ಕೋಟಿ ಬಿಡುಗಡೆ. ಎಸ್, ನಿನ್ನೆ ಅಷ್ಟೇ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಇವತ್ತಿಂದ ಆಡಳಿತ ಶುರು ಮಾಡಿದ್ದಾರೆ. ಪ್ರಧಾನಿ ಕಾರ್ಯಾಲಯಕ್ಕೆ ಇವತ್ತು ಬೆಳಗ್ಗೆ ಆಗಮಿಸಿದ್ದ ಮೋದಿ ಅವರನ್ನ ಸಿಬ್ಬಂದಿ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದಾರೆ. ಪ್ರಧಾನಿ ಕಾರ್ಯಾಲಯಕ್ಕೆ ಆಗಮಿಸಿದ್ದ ಮೋದಿ ಮೊದಲ ದೊಡ್ಡ ನಿರ್ಧಾರ ಕೈಗೆತ್ತಿಕೊಂಡಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಪ್ರತಿ ರೈತರ ಖಾತೆಗೆ 2,000 ಬಿಡುಗಡೆ ಮಾಡಿದ್ದಾರೆ. 3ನೇ ಅವಧಿಯ ಮೊದಲ ಕಡತ ಇದಾಗಿದ್ದು 9.3 ಕೋಟಿ ರೈತರಿಗೆ ನೆರವಾಗಲಿದೆ. 3ನೇ ಅವಧಿಯ ಮೊದಲ ಕಡತಕ್ಕೆ ಸಹಿ. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹಣ ಬಿಡುಗಡೆ 20,000 ಕೋಟಿಯನ್ನ ಬಿಡುಗಡೆ ಮಾಡಿದೆ ಮೋದಿ ಸರ್ಕಾರ. 9.3 ಕೋಟಿ ರೈತರಿಗೆ ಅನುಕೂಲಗಳಾಗಿದೆ. ರೈತರ ಖಾತೆಗೆ 2,000 ರೂಪಾಯಿ ಜಮೆ ಆಗಿದೆ. 3.0 ಅವಧಿಯ ಮೊದಲ ಕಡತ ಇದು. 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ನರೇಂದ್ರ ಮೋದಿ ಅವರು ಇವತ್ತು ಪ್ರಧಾನಿ ಕಚೇರಿಯಲ್ಲಿ ಅಧಿಕೃತವಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ಕಡತವನ್ನೇ ರೈತರಿಗೆ ಸಂಬಂಧಿಸಿದ ಕಡತಕ್ಕೆ ಸಹಿಯನ್ನು ಕೂಡ ಅವರು ಹಾಕಿರುವಂತದ್ದು. ಕಿಸಾನ್ ಸಮ್ಮಾನ್ ನಿಧಿ ಏನಿದೆ, ಆ ಒಂದು ನಿಧಿಯ ಅಡಿಯಲ್ಲಿ 20,000 ಕೋಟಿ ಅಂದ್ರೆ 9.2 ಕೋಟಿ ರೈತರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ತಲಾ 2,000 ರೂಪಾಯಿ ಬಿಡುಗಡೆಗೆ ಈಗ ಅವರು ಏನು ಅನುಮೋದನೆಯನ್ನು ಕೊಟ್ಟಿರುವಂತದ್ದು. ಈ ಮೂಲಕ ಈ ಒಂದು ಯೋಜನೆಯನ್ನ ಈ ಬಾರಿಯೂ ಕೂಡ ಮುಂದುವರಿಸುವಂತಹ ಸುಳಿವನ್ನ ಕೊಟ್ಟಿರುವಂತದ್ದು. ಇದಕ್ಕಾಗಿ ಅವರು 20,000 ಕೋಟಿಯನ್ನ ಈ ಬಾರಿ ವಹಿಸ್ತಾ ಇರುವಂತದ್ದು. ಸ್ಪೀಕರ್ ಆಗಿ ಬಿಜೆಪಿಯ ಪುರಂದೇಶ್ವರಿ ಇಂದು ರಾತ್ರಿ ಸಚಿವರಿಗೆ ಖಾತೆ ಹಂಚಿಕೆ. ಕುಮಾರಸ್ವಾಮಿಗೆ ಕೃಷಿ ಖಾತೆ ಸಿಗುತ್ತಾ? ಇನ್ನು 72 ಸಚಿವರ ಪ್ರಮಾಣ ವಚನ ಬೆನ್ನಲ್ಲೇ ನೂತನ ಸಚಿವರಿಗೆ ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ಇಂದು ರಾತ್ರಿಯೊಳಗೆ ಖಾತೆಗಳ ಹಂಚಿಕೆ ಆಗಲಿದ್ದು ಕುಮಾರಸ್ವಾಮಿಗೆ ಕೃಷಿ ಖಾತೆ ಸಿಗೋ ಸಾಧ್ಯತೆ ಹೆಚ್ಚಾಗಿದೆ. ಆಂಧ್ರದ ಬಿಜೆಪಿ ಅಧ್ಯಕ್ಷೆ ಆಗಿರುವಂತಹ ಸಂಸದೆ ಪುರಂದೇಶ್ವರಿಗೆ ಸ್ಪೀಕರ್ ಹುದ್ದೆ ಸಿಗೋ ಸಾಧ್ಯತೆ ಇದೆ. ಎನ್ಟಿಆರ್ ಸಂಬಂಧಿಯೂ ಆಗಿರುವಂತಹ ಪುರಂದೇಶ್ವರಿ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿ ಕೂಡ ಆಗಿರುವಂತಹ ಪುರಂದೇಶ್ವರಿ ಸಂಸದೆ ಕೂಡ ಹೌದು. ಮೀರಾ ಕುಮಾರಿ, ಸುಮಿತ್ರಾ ಮಹಾಜನ್ ಬಳಿಕ 3ನೇ ಸ್ಪೀಕರ್ ಅನ್ನೋ ಹೆಗ್ಗಳಿಕೆಗೆ ಪುರಂದೇಶ್ವರಿ ಪಾತ್ರರಾಗಿದ್ದಾರೆ. ತಮ್ಮ ಆಡಳಿತ ಅವಧಿಯಲ್ಲಿ ಸದಾ ನಾರಿ ಶಕ್ತಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಾರಿ ಲೋಕಸಭೆಯ ನೇತೃತ್ವವನ್ನು ಕೂಡ ಮಹಿಳೆಗೆ ಕೊಡಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಲೋಕಸಭೆ ಸ್ಪೀಕರ್ ಹುದ್ದೆಗೆ ಮಹಿಳೆಯ ಹೆಸರು ಕೂಡ, ಮಹಿಳಾ ಸಂಸದೆಯ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಆಂಧ್ರ ಪ್ರದೇಶದ ಬಿಜೆಪಿ ಸಂಸದೆ ಪುರಂದೇಶ್ವರಿಯವರ ಹೆಸರು ಈಗ ಚರ್ಚೆಗೆ ಬಂದಿದೆ. ಟಿಡಿಪಿ ನಾಯಕರ ಮನವೊಲಿಕೆಯ ಯತ್ನವೂ ಕೂಡ ಸಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಟಿಡಿಪಿ ಒಂದು ವೇಳೆ ಒಪ್ಪಿಗೆಯನ್ನ ಸೂಚಿಸಿದ್ರೆ ಪುರಂದೇಶ್ವರಿ ಅವರು ಲೋಕಸಭೆಯ ನೂತನ ಸ್ಪೀಕರ್ ಆಗಿ ಆಯ್ಕೆಯಾಗುವಂತ ಸಾಧ್ಯತೆಗಳಿದೆ. ದೆಹಲಿಯಲ್ಲೇ ಇರುವ ಕರ್ನಾಟಕದ ಸಚಿವರು ಉತ್ತಮ ಖಾತೆಗಳು ಸಿಗೋ ಬಗ್ಗೆ ವಿಶ್ವಾಸ. ಮೋದಿ ಸಂಪುಟದಲ್ಲಿ ಕ್ಯಾಬಿನೆಟ್ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಸೋಮಣ್ಣಗೆ ದೆಹಲಿಯಲ್ಲಿ ಉಳಿಯೋದಕ್ಕೆ ಮೋದಿ ಸೂಚಿಸಿದ್ದಾರೆ. ದೆಹಲಿಯಿಂದಲೇ ಆಡಳಿತ ನಡೆಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿರೋ ಖುಷಿಯಲ್ಲಿರುವಂತಹ ರಾಜ್ಯದ ನಾಯಕರು ಒಳ್ಳೆ ಖಾತೆ ಸಿಗುವ ವಿಶ್ವಾಸದಲ್ಲಿದ್ದಾರೆ. ಮಂತ್ರಿಮಂಡಲದಲ್ಲಿ ಮತ್ತೊಂದ್ಸರಿ ನರೇಂದ್ರ ಮೋದಿ ಅವರು ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆನಂದ ಆಗಿದೆ. ಅವರ ಜೊತೆ ಕೆಲಸ ಮಾಡೋದೇ ಒಂದು ವಿಶೇಷವಾದಂತ ಅನುಭವ ಮತ್ತು ದೊಡ್ಡ ಅನುಭವ. ಬರುವಂತ ದಿನದಲ್ಲಿ ಯಾವ ಜವಾಬ್ದಾರಿಯನ್ನ ಅವರು ಕೊಡ್ತಾರೆ ಅದನ್ನ ನಿರ್ವಹಣೆ ಮಾಡುವಂತ ದಿಕ್ಕಿನಲ್ಲಿ ಮತ್ತೆ ಅವರ ಮಿಷನ್ ಏನಿದೆ 2047 ಆ ಮಿಷನ್ಗೆ ಕೆಲಸ ಮಾಡುವಂತ ದಿಕ್ಕಿನಲ್ಲಿ ನನ್ನ ಪ್ರಯತ್ನವನ್ನು ಕೂಡ ನಾನು ಹಾಕ್ತೀನಿ ಅನ್ನುವಂತ ಭರವಸೆಯನ್ನ ಕರ್ನಾಟಕ ರಾಜ್ಯದ ಜನಕ್ಕೆ ನಾನು ಕೊಡಕ್ಕೆ ಇಚ್ಛೆ ಪಡ್ತೀನಿ. ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಾನು ಒಬ್ಬ ಸಚಿವನಾಗಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ಸಂತೋಷ, ಹೆಮ್ಮೆ. ಹಾಗಾಗಿ ಯಾವ ಖಾತೆಯಲ್ಲೂ ನನಗೆ ಇಂಥ ಖಾತೆ ಅನ್ನೋದೇನಿಲ್ಲ. ನನಗೆ ಯಾವ ಖಾತೆ ಕೊಡ್ತಾರೋ ಆ ಖಾತೆಯನ್ನು ನಿರ್ವಹಣೆ ಮಾಡ್ತೀನಿ. ಆ ಎಲ್ಲಾ ಖಾತೆಯಲ್ಲೂ ಕೂಡ ಎಲ್ಲಾ ತರಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಉಪಯುಕ್ತವಾದ ಕೆಲಸಗಳನ್ನು ಮಾಡ್ತಕ್ಕಂಥ ಅವಕಾಶಗಳಿದೆ. ತಕ್ಷಣವೇ ಅದಕ್ಕೆ ಗಮನ ಹರಿಸ್ತೀನಿ. ಈ ಮಧ್ಯೆ ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಯಾವುದೇ ಬೇಸರ ಇಲ್ಲ ಅಂತ ಶಿವಮೊಗ್ಗದ ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ವಿಕಸಿತ ಭಾರತದ ಕನಸು ಈಡೇರಿಸೋಕೆ ಮೋದಿ ಕೈ ಬಲಪಡಿಸುವುದೇ ನಮ್ಮ ಗುರಿ ಅಂತ ರಾಘವೇಂದ್ರ ಹೇಳಿದ್ದಾರೆ. ನೂತನ ಸಚಿವರಿಗೆ ಶುಭ ಹಾರೈಸಿದ ಮಾಜಿ ಸಿಎಂ ಯಡಿಯೂರಪ್ಪ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಒಳ್ಳೆಯ ಅವಕಾಶ ಸಿಕ್ಕಿದೆ ಕರ್ನಾಟಕಕ್ಕೆ. ಅವರೆಲ್ಲರನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ಡೆವಲಪ್ಮೆಂಟ್ಗೆ ಅವರು ವಿಶೇಷ ಗಮನ ಕೊಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಎಲ್ಲರೂ ಬಂದು ಹೋಗಿದ್ದಾರೆ, ಮಾತಾಡಿದ್ದೇನೆ, ಬಹಳ ಸಂತೋಷ ಆಯಿತು. ಬಹಳ ಹೆಚ್ಚು ಜನಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ಅದರ ಉಪಯೋಗ ಕರ್ನಾಟಕದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಮಂತ್ರಿನೇ ಆಗಬೇಕು ಅಂತೇನಿಲ್ಲ ಸರ್. ನಂದು ಈ ಉದ್ದೇಶ ಇರೋದು ಯಾರು ಮಂತ್ರಿ ಆಗ್ತಾರೆ ಯಾರಾಗಲ್ಲ ಇದೆಲ್ಲ ಸೆಕೆಂಡರಿ. ನನಗೆ ಆದ್ಯತೆ ಏನಂದ್ರೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕ್ಷೇತ್ರದ ಶಾಶ್ವತ ಸಮಸ್ಯೆ ಬಗೆಹರಿಬೇಕು. ಅದು ನನ್ನ ಮುಖ್ಯವಾದಂತ ಉದ್ದೇಶ. ಅದರಲ್ಲೂ ಫಾರೆಸ್ಟ್
ರಿಲೇಟೆಡ್ ಇಶ್ಯೂಸ್ಗಳು ಸಾಕಷ್ಟಿದೆ. ಅದಕ್ಕೆ ಮಂತ್ರಿ ಆದ್ರೇನು, ಒಬ್ಬ ಚುನಾಯಿತ ಪ್ರತಿನಿಧಿ, ಒಬ್ಬ ಸಂಸತ್ ಸದಸ್ಯನಾಗೂ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಅವಕಾಶಗಳಿದೆ, ಮಾಡ್ತೀನಿ ಅದಕ್ಕೆ. ಈ ಬೆಳವಣಿಗೆಗಳ ಮಧ್ಯೆ ಮೋದಿ ಸರ್ಕಾರದ ಮುಂದಿನ 100 ದಿನಗಳ ಕಾರ್ಯಸೂಚಿ ಸಿದ್ಧವಾಗಿದ್ದು ಅದರಂತೆ ಹೊಸ ಸರ್ಕಾರ ಕಾರ್ಯವನ್ನು ನಿರ್ವಹಿಸಲಿದೆ. ಮುಂದಿನ 3 ತಿಂಗಳು ಸಚಿವರ ಪಾಲಿಗೆ ನಿರ್ಣಾಯಕ ಕೂಡ ಆಗಿದೆ. ಶಬೀರ್, ಪಬ್ಲಿಕ್ ಟಿವಿ, ದೆಹಲಿ.